ಸಮಯ ಮುಗಿಯಿತು. ಈ ದೇಶದಲ್ಲಿ ಕೇಳ್ತೀನಿ. झूठ बोलना ऊपर जाना है, वहाँ पैदल ही जाना है. झूठ मत बोलो. खुदा के पास जाना है. ना हाथी है ना घोड़ा है, वहाँ पैदल ही जाना. इंदु नूर ಹೇಳ್ತೀನಿ. Noble Public School, English Medium, Vaswa Kalyan. Vishal Mega Mart. Visit once. Avail great offers. डीजल में है दम मार्केट से ₹1 कम. JS होलकुंडे पेट्रोलियम. ತಮಿಳುನಾಡಿನಲ್ಲಿ ರಾಜ ಮನುನೀತಿ ಚೋಳ. ಆ ರಾಜ ಆಡಳಿತ ಯಾವ ರೀತಿ ಕೊಡ್ತಾನೆ ಅಧ್ಯಕ್ಷರೇ ಅಂದ್ರೆ, ಪ್ರಿಯಾಂಕ್ ಸಾಹೇಬ್ರೆ ಯಾರಿಗಾರೆ ಏನ್ರೆ ತೊಂದರೆ ಆದ್ರೆ ಒಂದು ಗಂಟೆ ಕಟ್ಟಿರ್ತಾನೆ ಅಧ್ಯಕ್ಷರೇ. ಹೋಗಿ ಆ ಗಂಟೆ ಹೊಡಿಬೇಕು ಅಧ್ಯಕ್ಷರೇ. ಆ ಗಂಟೆ ಹೊಡೆದ ತಕ್ಷಣ ತಮಿಳುನಾಡಿನ ರಾಜ ಮನುನೀತಿ ಚೋಳ ಹೋಗಿ ಸಮಸ್ಯೆ ಬರಿಹರಿಸ್ತಾನೆ ಅಧ್ಯಕ್ಷರೇ. ಒಂದು ಸಲ ರಾಜ 12 ಗಂಟೆ ಗಾಢ ನಿದ್ರೆಯೊಳಗಿರ್ತಾನ, ಗಂಟೆ ಬಾರಿಸ್ತದ. ಎದ್ದು ಹೋಗಿ ನೋಡ್ತಾನ, ಯಾರು ಗಂಟೆ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಗಂಟೆ ಬಾರಿಸ್ತ ಅಧ್ಯಕ್ಷರೇ. ಅವ ಮಂತ್ರಿಗಳಿಗೆ ಕರಿತಾನ, ಏನಾಗ್ಯದ ನೋಡ್ರಿ ಹೋಗಿ. ಆಕಳು ಕರ್ಕೊಂಡು ಹೋಗ್ತದಲ್ಲಿ. ಎಲ್ಲಿ ಅದರ ಆಕಳ ಮರಿ ಕರು ಸತ್ತಿರ್ತದ ರೋಡ್ ಮೇಲೆ. ರಥ ಹಾಯಿಸಿ ಕೊಲ್ಲಿರ್ತಾರ. ಯಾರು ಕೊಲ್ಯಾರ ನೋಡ್ರಿ ಈಗಲೇ ಅಂತ ಹೇಳ್ತಾನೆ ಮನುನೀತಿ ಚೋಳ. ಅವಾಗ ಯಾರು ಕೊಲ್ಲಿರ್ತಾರ ಅಧ್ಯಕ್ಷರೇ? ಅವನ ಮಗನೇ ಕೊಲ್ಲಿರ್ತಾನ ಆಕಳಿಗೆ. ಅವಾಗ ತಮಿಳುನಾಡಿನ ರಾಜ ಮನುನೀತಿ ಚೋಳ ಯಾವಾಗ ಗೋ ಹತ್ಯೆ ಆಗ್ಯದಂದ್ರ ತನ್ನ ಮಗನಿಗೆ ಗಲ್ಲು ಶಿಕ್ಷೆ ಕೊಡ್ತಾನೆ ಅಧ್ಯಕ್ಷರೇ. ಗಲ್ಲು ಶಿಕ್ಷೆ. ಇದು ಗೋವಿನ ಮಹತ್ವ ಈ ದೇಶದಲ್ಲಿ. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन. करें एक बेहतर कल की शुरुआत आज से. Sky Sunshine School, step towards better future. Jayashankar Colony, Shantiniketan Ground, Vaswa Kalyan. ಅಧ್ಯಕ್ಷರೇ, ಆ ಕಾಲಘಟ್ಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕುವರ್ ಸಿಂಗ್, ಮಂಗಲ್ ಪಾಂಡೆ, ತಾತ್ಯಾ ಟೋಪೆ ಈ ಗೋವುಗಳ ರಕ್ಷಣೆಗಾಗಿ ಕ್ರಾಂತಿಯನ್ನೇ ನಡೆಸಿದ್ರು ಅಧ್ಯಕ್ಷರೇ. ಕ್ರಾಂತಿಯನ್ನೇ ಆಯ್ತು ಅಧ್ಯಕ್ಷರೇ. चमकोटी सन 57 में ओ तलवार पुरानी थी, बूढ़े भारत में भी फिर से आई नई जवानी थी. राजवंश ने ब्रुकुटी थानी थी, खूब लड़ी मर्दारी थी. ओ झांसी रानी लक्ष्मी थी अध्यक्षರೇ. झांसी रानी लक्ष्मी थी ಅಧ್ಯಕ್ಷರೇ. ಅಧ್ಯಕ್ಷರೇ, ಬಜೆಟ್ಗೆ ಏನು ಸಂಬಂಧ? ವಿಷಯಕ್ಕೆ ಬರ್ತೀನಿ ಅಧ್ಯಕ್ಷರೇ. ಏನು ಮಾತಾಡೋದು? ಇದು ಬಜೆಟ್ ಭಾಷಣ ಇದು. ಮತ್ತೆ ಯಾಕೆ ಅಧ್ಯಕ್ಷರೇ ತಾವು ಕೈ ಮುಗಿಲತ್ತೀನಿ ಅಧ್ಯಕ್ಷರೇ? ಈ ಸದನದ ಒಬ್ಬ ಬಡ ಶಾಸಕ ಅಧ್ಯಕ್ಷರೇ, ಕೈ ಮುಗಿಲತ್ತೀನಿ, ಅರ್ಥ ಮಾಡ್ಕೋರಿ. ಇಲ್ಲಿ ಎಲ್ಲರೂ ಒಂದೇ, ಯಾರು ಶ್ರೀಮಂತ ಶಾಸಕರಲ್ಲ, ಬಡ ಶಾಸಕರು ಇಲ್ಲ. ಗಾಂಧೀಜಿಯವರು ಹೇಳಿದ್ರು, ಚಿಂತೆ ಇಲ್ಲ. ಮೂರು ಕೋಟಿ ಜನರು ಸಹಿ ಮಾಡಿಸ್ಬಿಡ್ತೀನಿ ವಿಕ್ಟೋರಿಯಾ ರಾಣಿಗೆ ಅಂತ ಹೇಳಿದ್ರು. ಪೂರಿಯ ಶಂಕರಾಚಾರ್ಯರು ತ್ಯಾಗ ಮಾಡಿದ್ರು. ಬಜೆಟ್ ಮಾತಾಡೋದಾ ಇದು? ಭವ್ಯ ಭಾರತ ಭವ್ಯ ಭಾರತ ಅಧ್ಯಕ್ಷರೇ. ಇದು ಅಧ್ಯಕ್ಷರೇ, झूठ बोलना ऊपर जाना है, वहाँ पैदल ही जाना है. झूठ मत बोलो. खुदा के पास जाना है, ना हाथी है ना घोड़ा है, वहाँ पैदल ही जाना. इंदु नूर ಹೇಳ್ತೀನಿ. ಸುಮ್ಮನೆ ಏನ್ರಿ ಅಲ್ಲ ಮಾತಾಡಿ. ಪ್ರಗತಿ ರಸಗೊಬ್ಬರ ವಿರುದ್ಧ ಹೋರಾಟ ಮಾಡಬೇಕಾಗಿ ಬಂದಿದೆ ಅಧ್ಯಕ್ಷರೇ. ಒಂದು ಕಾಲಘಟ್ಟದೊಳಗ ಲಾಡ್ ಸಾಹೇಬ್ರೆ ಮಾತಾಡ್ರಿ ಸಾಕು ಅಧ್ಯಕ್ಷರೇ. ಬಜೆಟ್ ಮೇಲೆ ಮಾತಾಡಿ ಅಧ್ಯಕ್ಷರೇ ಕೇಳ್ರಿ. ಒಂದು ಕಾಲ ಸಮಯ ಮುಗಿಯಿತು.
ಈ ದೇಶದಲ್ಲಿ ಅಶ್ವಥ್ ನಾರಾಯಣ್ ಅಧ್ಯಕ್ಷರೇ, ಅಶ್ವಥ್ ನಾರಾಯಣ್ ಅವರೇ ಕೂತ್ಕೊಳ್ಳಿ. ಕೂತ್ಕೊಂಡಿದ್ದೀವಿ. ನಮ್ಮ ಸದಸ್ಯರು ಮಾತಾಡ್ತಾ ಅನವಶ್ಯಕವಾಗಿ ಇವ್ರು ಅರ್ಚನೆ ಮಾಡ್ತಿದ್ದಾರೆ. ಉತ್ತರ ಕೊಡ್ತಾ ಹೇಳಿ, ಯಾರು ಇವರು ಉತ್ತರ ಕೊಡ್ತೀವಿ? ಇವ್ರಿಗೆ ಅರ್ಚನೆ ಮಾಡಿದೀವ ಹೇಳಿ, ಯಾವ ಉತ್ತರ ಕೊಡ್ತಾ ಹೇಳಿ. ನೀವು ಕೇಳ್ರಿ, ಕುಂತ ಕೇಳ್ರಿ, ನನ್ನ ಏನ್ ಕುಂತ ಕೇಳಂದ್ರಿ? ಏನು ರಾಜ ಹಿಂಗಿದ್ದ ಇವತ್ತು ಅಧ್ಯಕ್ಷರೇ, ಒಂದು ಕಾಲಿತ್ತು ಅಧ್ಯಕ್ಷರೇ, ಒಂದು ಕಾಲದೊಳಗ ಅಧ್ಯಕ್ಷರೇ ಭಟಿಂಡಾದಲ್ಲಿ ಅಧ್ಯಕ್ಷರೇ, ಪಂಜಾಬಿನ ಭಟಿಂಡಾದಲ್ಲಿ ಫೋಟೋ ಹಾಕೋಬೇಕು ಅಧ್ಯಕ್ಷರೇ. ಅದು ದೊಡ್ಡ ಪ್ರಮಾಣದಲ್ಲಿ ರಸಗೊಬ್ಬರ ಉಪಯೋಗ ಮಾಡದೆ ಗೋವುಗಳ ಮುಖಾಂತರ ಸಾವಯವ ಕೃಷಿಯಿಂದ ದೇಶದಲ್ಲಿ ಅತ್ಯಂತ ಗೋಧಿ ಬೆಳೀತಕ್ಕಂಥ ಸ್ಥಾನ ಅದು ಭಟಿಂಡಾ ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ, ಈ ಬಜೆಟ್ನಲ್ಲಿ ಸಾವಯವ ಕೃಷಿಗಾಗಿ ನಾವು ಏನ್ ಕೊಟ್ಟಿದ್ದೀವಿ ನಾವು ವಿಚಾರ ಮಾಡಬೇಕು ಅಧ್ಯಕ್ಷರೇ. ಅವತ್ತು ಗೋ ಹತ್ಯೆ ಪರಿಣಾಮದಿಂದಾಗಿ, ರಸಗೊಬ್ಬರದ ಪರಿಣಾಮವಾಗಿ ಇವತ್ತ ಭಟಿಂಡಾದಲ್ಲಿ ಎಷ್ಟು ಕ್ಯಾನ್ಸರ್ ಪೇಷಂಟ್ ಅವ ಅಂತ ಹೇಳಿ ತಾವು ತಿಳ್ಕೋಬಹುದು ಅಧ್ಯಕ್ಷರೇ. ಇವತ್ತ ಸರ್ಕಾರದ ವತಿಯಿಂದ ಭಟಿಂಡಾಲಿಂದ ಬಿಕ್ನಿಯರ್ ತನಕ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಹೇಳಿ ಟ್ರೈನ್ ಚಾಲು ಮಾಡ್ಯಾರ ಅಧ್ಯಕ್ಷರೇ. ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅಧ್ಯಕ್ಷರೇ ಪ್ರೊಕೋವಾಕ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಏನಂತ ಹೇಳ್ತಾನೆ ಅಧ್ಯಕ್ಷರೇ? ಈ ದೇಶದಲ್ಲಿ ಅಣುಬಾಂಬಿಗಿಂತ ರಸಗೊಬ್ಬರ ಮೋಸ್ಟ್ ಡೇಂಜರ್ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ತಾವು ಹೋದ್ರಿ, ನನಗೆ ಮಾತಾಡ ಗೊತ್ತಿಲ್ಲ ಅಧ್ಯಕ್ಷರೇ. ಈಗ ಚಾಲು ನಮ್ದು ಆಯ್ತು. ಈಗ 5 ನಿಮಿಷ ಮುಗಿಸಿ ನೋಡಿ. ನಿಮ್ ಕೈ ಮುಗಿಲ್ಲ. ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ. ಮಾತಾಡಿ. ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ. ಈಗ ನೋಡಿ, ಎಲ್ಲರೂ ಮಾತಾಡ್ಬೇಕಲ್ಲ, ಅದನ್ನ ನಾನು ಹೇಳಿದೆ ಅದಕ್ಕೆ. ಓಕೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಾನು ಶಿಕ್ಷಣದ ಬಗ್ಗೆ ಮಾತಾಡ್ಬೇಕು ಅಧ್ಯಕ್ಷರೇ. ಸಾಹೇಬ್ರೆ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಸರ್ಕಾರಿ. ಇವತ್ತು ನಾವೇನ್ ಹೇಳ್ತೀವಿ ಅಧ್ಯಕ್ಷರೇ, ಅತ್ಯಂತ ಹೆಮ್ಮೆಯಿಂದ ಈ ಜಗತ್ತಿನ ಮೊದಲ ವಿಶ್ವವಿದ್ಯಾಲಯ, ಇಡೀ ಜಗತ್ತಿನೊಳಗೆ ಯಾವುದೇ ಒಂದು ವಿಶ್ವವಿದ್ಯಾಲಯದ ಅಂದ್ರ ಅದು ಕಾಶಿ. ಪೈಥಾಗೋರಸ್ ಇಲ್ಲಿ ಗಣಿತ ಶಾಸ್ತ್ರವನ್ನ ಅಧ್ಯಯನ ಮಾಡ್ದ ಅಂತ ಹೇಳಿ ವಾಲ್ಟೇರ್ ಹೇಳ್ತಾನೆ ಅಧ್ಯಕ್ಷರೇ. ನಳಂದ ವಿಶ್ವವಿದ್ಯಾನಿಲಯ, ತಮಗೆ ಗೊತ್ತದ ನಳಂದ ವಿಶ್ವವಿದ್ಯಾನಿಲಯ 10,000 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು. 2,000 ಉಪನ್ಯಾಸಕರು ಅಂದ್ರ ಒಬ್ಬ ಉಪನ್ಯಾಸಕ 5 ರಿಂದ 6 ಮಂದಿ ಸ್ಟೂಡೆಂಟ್ ಕಲಿಸ್ತಾ ಇದ್ದನು. ಯಾವತ್ತು ನಾವು ನಳಂದ ವಿಶ್ವವಿದ್ಯಾಲಯ ಯಾರಿಗೆ ಫಾಲೋ ಮಾಡ್ಲತ್ತವ ಅಂದ್ರ ಚೈನಾ, ಜಪಾನ್, ಅಮೆರಿಕ ಫಾಲೋ ಮಾಡ್ಲತ್ತವ ಅಧ್ಯಕ್ಷರೇ. ಆದ್ರ ಇವತ್ತು ನಮಗೇನ್ ದುರ್ದೈವದ ಅಂದ್ರೆ ಅಧ್ಯಕ್ಷರೇ, ನಮ್ಮ ಭಾಗದೊಳಗ ನಂಗೆ ಬಹಳ ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. SSLC ರಿಸಲ್ಟ್ ಹೋದ್ಸಲ ಲಾಡ್ ಸಾಹೇಬ್ರೆ, ಹೋದ್ಸಲ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದು ನಮ್ಮ ಲಾಸ್ಟ್ ರಿಸಲ್ಟ್ ಅಂದ್ರ ನಮ್ಮನ್ನೇ ಅಧ್ಯಕ್ಷರೇ. ಯಾಕೆ ಅಧ್ಯಕ್ಷರೇ ಅಂದ್ರ ನಮ್ಮವ್ರಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ಪರೀಕ್ಷಾ ಭಯ ಅಂದ್ರ ಇವತ್ತಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ನಾನು 10ನೇ ಪಾಸ್ ಆಗಿ 34 ವರ್ಷ ಆಯ್ತು ಅಧ್ಯಕ್ಷರೇ. ತಾವೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಬಜೆಟ್ ಅಲ್ಲಿ ಶಿಕ್ಷಣದ ಬಗ್ಗೆ ಮಾತಾಡ್ಲಿಕ್ಕೆ ವಿಷಯಗಳನ್ನು ಸಬ್ಜೆಕ್ಟ್ ಮಾತಾಡಿ ಅಧ್ಯಕ್ಷರೇ. ನಾನು 10ನೇ ಪಾಸ್ ಆಗಿ 34 ವರ್ಷ ಆಯ್ತು. ನಾನು 10ನೇ ಪಾಸ್ ಆಗಿ 1ನೇ ಹೋಗ್ತೀನಿ ಅಂದ್ರೆ 3 ಸಲ 10ನೇ ಪಾಸ್ ಆತಿದ. ಆದ್ರ ಇವತ್ತಿಗೆ ಬಿ ನಾನು ಕನ್ಸಿನಾಗ ಪರೀಕ್ಷೆ ಬರೆಯೋದು ಇವತ್ತಿಗೆ ಬಿ ಕನ್ಸಿನಾಗ ಬರ್ತದೆ ಹಂಗೆ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ. ಯಾಕಂದ್ರ ನಮಗ್ ಪರೀಕ್ಷಾ ಭಯ ಅದ ನಮ್ಮವ್ರಿಗೆ. ನಾವು ಪರೀಕ್ಷೆ ಅಂದ್ರೆ ಹೆದರ್ತೀವಿ ನಾವು. ಅದಕ್ಕಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ದಯಮಾಡಿ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ತಾವು
ಶಿಕ್ಷಣಕ್ಕಾಗಿ ಒತ್ತು ಕೊಡ್ರಿ ಅಂತ ಹೇಳಿ ನಾನು ನಿಮ್ಗೆ ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಒತ್ತುವರಿ ಅಂತ ಹೇಳಲಿಕ್ಕೆ ನಲ್ಲದಿಂದ ಪ್ರಾರಂಭ ಆಗಿ ಹತ್ತನೇ ತನಕ ಬಂದು ಶಿಕ್ಷಣಕ್ಕೆ ಒತ್ತು ಕೊಡಿ. ಈಗ ನಿಮ್ಗೆ ಇಷ್ಟತನ ರೆವಿನ್ಯೂ ಡೆಫಿಸಿಟ್, ಫಿಸಿಕಲ್ ಡೆಫಿಸಿಟ್ ಕೇಳಿ ಕೇಳಿ ಸಾಕಾಗ್ಯದ. ನಿಜವಾದಂತ ಸಮಸ್ಯೆಗಳು ತಮ್ಮ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದೀವಲ್ಲ. ಹೇಳ್ರಿ ಅಜಯ್ ಸಿಂಗ್ ನೀವು ಮಾತಾಡೋದು ಡೋಂಟ್ ಇಂಟರ್ಫಿಯರ್. ಆಯ್ತಪ್ಪ, ಟೈಮ್ ಇಲ್ಲ. ಸರಿ, ಆಗ್ತಾ ಇದೆ. ನಮ್ಮ ಸರ್ಕಾರ ವತಿಯಿಂದ ಆಯ್ತು. ಈ ವರ್ಷವೂ ಕೂಡ 50 ಶಾಲೆಗಳು ಕೊಟ್ಟಿದ್ದೀವಿ. ಆಯ್ತು, 25 ನೀವು 100 ಕೊಟ್ಟರು ಕೂಡ ಹೋಗುದಿಲ್ಲ. ಕೂತ್ಕೊಳ್ಳಿ. ಈಗ ಅಧ್ಯಕ್ಷರೇ, ಇವತ್ತ ನಾವು ಕಲ್ಯಾಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು ನಾವು ಎದಕ್ಕೆ ಸೀಮಿತಪ್ಪ ಅಂದ್ರೆ ಬಾಂಬೆಗೆ ಹೋಗ್ಬೇಕು, ಪುನಾಕ್ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಬೆಂಗಳೂರು ಬರ್ಬೇಕು, ನಿಮ್ಮ ಮನೆಯಾಗ ಭಾಂಡೆ ಬಟ್ಟಿ ನಾವು ಮಾಡಬೇಕು, ನಿಮ್ಮ ಕಾರ್ ನಾವು ನಡೆಸಬೇಕು, ನೀವು ಐಷಾರಾಮಿ ಜೀವನ ಮಾಡಬೇಕು. ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ ಕಡೆ ಒಂದ್ಸಲ ಬಂದ್ ನೋಡ್ರಿ. ಮೊನ್ನೆ ಯಾರೋ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರೋ ಹೇಳಿದ್ರು ಏನಾಗ್ಬೇಕೀಗ ಈ ಕಡೆ ಮೈಸೂರ ಮಂಡ್ಯ ಜನ ಏನಲ್ಲತ್ತಾರಂತವ್ರು, ಆ ಕಡೆ ಎಲ್ಲ ನೌಕರಿ ಸಿಗೋದ್ ನೋಡಿ, ಬಜೆಟ್ ಸಿಗೋದ್ ನೋಡಿ, ಕಲ್ಯಾಣ ಕರ್ನಾಟಕದಾಗ ನಾವು ಯಾಕೆ ಹುಟ್ಟಿಲ್ಲ ಲಗ್ತಾರ ಅಂತ ಹೇಳಿ ಯಾರೋ ಒಬ್ಬರು ಪ್ರಮುಖ ನಾಯಕರು ಮಾತಾಡಿದ್ರು. ಅವ್ರಿಗೊಂದು ಮಾತು ಹೇಳ್ತೀನಿ ಅಧ್ಯಕ್ಷರೇ, ನಾನು ಅವ್ರು ಏನ್ ನಮ್ಮ ಭಾಗದಾಗಲ್ಲ ಒಂದು ಸಲ ಯಾದಗಿರಿಯಿಂದ ರೈಲಿ ಕೂತು ಬೆಂಗಳೂರಿಗೆ ಬಾ ಅಂತ ಹೇಳಿ ಗೊತ್ತಾಗ್ತದೆ ಅಧ್ಯಕ್ಷರೇ, ಜನರಲ್ ಹೋಗಿದ್ದೊಳಗೆ. ಅಧ್ಯಕ್ಷರೇ 5 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ ನಿಮ್ ಕೈಯರೇ ಮುಗಿಲಿ ಅಧ್ಯಕ್ಷರೇ. ನಾನು ಬಡ ಶಾಸಕ ಅಧ್ಯಕ್ಷರೇ, ಯಾವಾಗ ಮಾಡ್ತೀನಿ ಅಧ್ಯಕ್ಷರೇ. ತಾವು ಅಧ್ಯಕ್ಷರೇ ಆಗ್ಲಿ, ಟೈಮ್ ಇಲ್ಲ. ಎಲ್ಲ ಮಾತಾಡ್ಬೇಕಲ್ಲ. ನೀವಿಬ್ರು 3 ಜನ ಮಾತಾಡಿದ್ರೆ ಆಯ್ತಾ? ಎಲ್ಲ ಮಾತಾಡ್ಬೇಡ ಸದಸ್ಯರು. 20-25 ನಿಮಿಷ ಮಾತು ಎಲ್ಲಿಂದ ನೀವು ಟೈಮ್ ಕೊಡೋದಿಲ್ಲ? ಎಷ್ಟು ಹೊತ್ತಾಯ್ತು? 20 ನಿಮಿಷ ಆಯ್ತು. ಈಗ ಬೇಗ ನೀವು ಮುಗಿಸಿ, ಒಂದು ಪಾಯಿಂಟ್ ಮುಗಿಸಿ ಅಷ್ಟೇ ಅಧ್ಯಕ್ಷರೇ. ಆಯ್ತು, 5 ನಿಮಿಷ ಟೈಮ್ ಕೊಡಿಲ್ಲ. 5 ನಿಮಿಷ ಅಧ್ಯಕ್ಷರೇ. ಇವತ್ತು ನಮ್ಮ ಪರಿಸ್ಥಿತಿ, ಮಳಿ ಸಾಕಷ್ಟು ಆದ್ರೂ ಎಲ್ಲ ಬಾವಿಗಳು ಬತ್ತು ಹೋಗ್ಯಾವ ಅಧ್ಯಕ್ಷರೇ. ಆದ್ರೆ ಈ ಕಡೆ 5 ಸ್ಟಾರ್ ಹೋಟೆಲ್ದು ಸ್ವಿಮ್ಮಿಂಗ್ ಪೂಲ್ ಭರ್ತಿಯವ, ಈ ಕಡಿನ ಮನೆಯವ್ರದ್ದು ಸ್ವಿಮ್ಮಿಂಗ್ ಪೂಲ್ಗಳು ಭರ್ತಿಯವ, ನಮಗ್ ಕುಡಿಯ ನೀರಿನ ಬಾವಿ ಪತ್ತು ಹೋಗ್ಯಾವ, ನಮಗ್ ಗಂಟಲು ಒಣಗಲತ್ತವ ಅಧ್ಯಕ್ಷರೇ. ನಮ್ ಗಂಟಲು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. ನಾನು ತಾವು ಯಾಕೆನೋ ನನ್ನ ಅವಕಾಶ 5 ನಿಮಿಷ ನಾನು ನಿಮ್ಗೆ ಮುಗಿಸಿ ಅನುಕೂಲ ಮಾಡ್ಕೊಡ್ತೀನಿ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನನಗೇನು ಇದು ಒಂದು ವಿಷಯ ಹೇಳ್ಬೇಕು ಅಧ್ಯಕ್ಷರೇ.